ನಮಸ್ಕಾರ. ನಾವು ರವಿ ಗೊಂದಿ ನೋಡಿ ಗ್ರಾಮದವರು. ನಿಮಗೇನು ಆಗೈತ್ರಿ? ಮೊದಲ ನಮಗೆ ಪ್ಯಾರಲಿಸ್ ಆಗೈತೆ ರೀ. ಕೈ ಕಾಲಿಗೆ ಪೂರ್ತಿ ಪ್ಯಾರಲಿಸ್ ಆಗೈತೆ. ನನಗೆ ಬಾಬಾ ಗುಡಿಯೊಳಗೆ ನಾವು ಬಾಬಾನ ಪಾಲ್ಕಿ ಉತ್ಸವದ ಅದು ಪ್ಯಾರಲಿಸ್ ಬಂತು. ಪ್ಯಾರಲಿಸ್ ಆದ್ಕೂಲೆ ನನಗೆ ದವಾಖಾನೆಗೆ ಚೆಕ್ ಮಾಡಿಸಿದ್ರು. SDMಗೆ ಹೋಗಿದ್ದೆವು. SDM ಹೋಗಿ ಅಲ್ಲಿ ಮತ್ತೊಂದು ಸಲ ಸ್ಟ್ರೋಕ್ ಆಯ್ತು. ಆಗ ದವಾಖಾನೆಗೆ ಮತ್ತೆ ಹೊಳೆ ನಾವು ಕೇಲಿಗೆ ರವಿಶಂಕರ್ ನಾಯಕದಾರ ಕೇಲಿಗೆ ಕರ್ಕೊಂಡು ಹೋದ್ರು. ಆಗ ಸ್ವಲ್ಪ ಆರಾಮಾಯ್ತು, ನನಗೆ ಆರಾಮಾಯ್ತು. ಆಗ ಮತ್ತು ನನಗೆ ಯೋಗ ಮಾಡೋಕ್ಕಂತೆ ನಮ್ಮ ಅಮ್ಮಾರು ಅದಾರ, ಅವ್ರ ಮಗ ಯೋಗ ಮಾಡ್ತಾರೋ. ಗುರುಜಿ ನಮ್ಮ ಯೋಗ ಟೀಚರ್ಸ್ ಏನ್ರಿ? ಯೋಗ ಟೀಚರ್ಸ್ ನಮ್ಮ ಕಾರ್ತಿಕ್ ಅವರು ಯೋಗ ಟೀಚರ್ಸ್ ಅದಾರು. ಅವರನ್ನ ಹೇಳಿದರು, ಇಲ್ಲ ನನ್ನ ಮಗ ಬರ್ತಾನೋ, ನಿಮಗೆಲ್ಲ ಇದು ಮಾಡ್ಕೊ ಮಗನಂತೆ ಬೇದ್ರವರು. ಆಯ್ತು ರೀ. ಮತ್ತು 400 ಕೇನಿ ಬರೀ ಇರ್ತೀನಿ. ಸ್ವಂತ ಅವರೇ ಖರ್ಚಿನೊಳಗೆ ಇಲ್ಲಿಂದ ಕೆಡ್ದಾಳ ಮಠ 20 ದಿವ್ಸ ಮಟ್ಟನೂ ಅಲ್ಲೇ ಬಂದರು. ಅಲ್ಲೇ ಬಂದು ಯೋಗ ಮಾಡಿದರು. ಮತ್ತು ಪ್ರಾಣಾಯಾಮ, ಯೋಗ ಮತ್ತು ಓಂಕಾರ ಇದನ್ನೆಲ್ಲ ಮಾಡಿದರು ಅವರು. ಆಮೇಲೆ ಮೊದಲು ಹೆಂಗಿತ್ತು, ಆಮೇಲೆ ಯೋಗ ಮಾಡಿಂದ ಏನು ಇಂಪ್ರೂವ್ಮೆಂಟ್ ಆಯ್ತು ನಿಮ್ಮಲ್ಲಿ? ಮೊದಲು ಮಾತಾಡಕ್ಕೆ ಬರ್ತಿಕ್ಕಿಲ್ಲ, ನನಗೆ ಓದಕ್ಕೂ ಬರಲಿಲ್ಲ, ಕೈ ಕಾಲು ಒಟ್ಟು ಬರ್ತಿಕ್ಕಿಲ್ಲ. ಅದ್ರ ಸಂಬಂಧ ಮತ್ತು ಈಗ ಒಳ್ಳೆ ನನಗೆ ಎಕ್ಸಸೈಸ್ ಮಾಡತ್ತೀವಿ, ಮತ್ತು ಪ್ರಾಣಾಯಾಮ ಮಾಡತ್ತಿದ್ದೆವು, ಮತ್ತು ಓದೋಕೆ ಬರ್ತಿತ್ತು, ಮತ್ತು ಇದು ಮಾತಾಡೋಕೆ ಬರ್ತಿತ್ತು. ಈಗ ಬರ್ತಿತ್ತು. ಆಗ ಒಟ್ಟು ಮಾತಾಡೋಕೆ ಗೊತ್ತಿಲ್ಲ, ಓದೋಕ್ಕೂ ಬರೋದಿಲ್ಲ, ಏನು ಮಾಡೋಕೆ ಬರೋದಿಲ್ಲ. ಅದಕ್ಕೆ ಸಂಬಂಧ ಈಗ ನಮಗೆಲ್ಲ ಈಗ ಬರೆಯಕ್ಕೆ ಬರ್ತೈತಿ, ಓದಕ್ಕೆ ಬರ್ತೈತಿ. ಈಗ ಸ್ವಂತ ಗೊಬ್ಬರ ಅಂಗಡಿ, ಸ್ವಂತ ಅಂಗಡಿ ಮಾಡಿ. ಈಗ ಮೊದಲು ಏನಿದ್ದಿಲ್ಲ ನನಗೆ. ಇದು ಎಕ್ಸಸೈಸ್ ಮಾಡೀನಿ, ಎಲ್ಲ ಯೋಗ ಮಾಡೀನಿ. ಆಗ ನನಗೆ ಚಲೋ ಆಯ್ತು. ಇಲ್ಲಾಂದ್ರೆ ಈಗ ನಮ್ಗೆ ಅಂಗಡಿ ಮಾಡಿದರೆ ಏನು ಅಲ್ಲೇ ಅವತ್ತು ಏನು ಇಷ್ಟ ಮುಗಿತಕ್ಕೂ ನಾನು ಮುಗಿತೈತಿ ಮಾಡೀನಿ. ಅದ್ರ ಸಂಬಂಧ ಎಲ್ಲರೂ ಯೋಗ ಮಾಡಿರಿ, ಎಲ್ಲರೂ ಪ್ರಾಣಾಯಾಮ ಮಾಡಿರಿ. ಮತ್ತು ಆದಷ್ಟು ನಮ್ಮ ಗುರುಜಿ ಕಡೆ ನೀವು ಯೋಗ ಮಾಡ್ಕೋರಿ. ಜನರಿಗೆ ಏನಂತ ಹೇಳ್ಬೇಕಂತ ಇಚ್ಛೆ ಪಡ್ತೀರಿ? ಜನರಿಗೆ ದಯವಿಟ್ಟು ಎಲ್ಲರೂ ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು.